ಹಿರಿಯರನ್ನು ಸಾಕದಿದ್ದರೆ ಮಗ ಮಗಳಿಗೆ ಮಾತ್ರ ಶಿಕ್ಷೆಯನ್ನು ನೀಡಬೇಕಾಗಿಲ್ಲ, ಅಳಿಯ ಸೊಸೆಗೂ ಕೂಡ ಇದರಲ್ಲಿ ಶಿಕ್ಷೆಯನ್ನು ನೀಡಬೇಕು ಅಂತೇಳಿ ತೀರ್ಮಾನ ಮಾಡಲಾಗಿದೆ. ಮಕ್ಕಳಿದ್ದರೂ ವೃದ್ಧಾಪ್ಯದ ದಿನಗಳಲ್ಲಿ ಅನಾಥರಂತೆ ಜೀವನ ಸಾಗಿಸಬೇಕಾದ ಅನಿವಾರ್ಯತೆಗೆ ತುತ್ತಾಗುತ್ತಿರುವ ಹಿರಿಯ ನಾಗರಿಕರ ಜೀವನವನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ನಿಟ್ಟಿನಲ್ಲಿ ನಿರ್ವಹಣಾ ವೆಚ್ಚ ಮತ್ತು ಪಾಲಕರು ಹಾಗೂ ಹಿರಿಯ ನಾಗರಿಕ ಕಲ್ಯಾಣ ಕಾಯ್ದೆ 2007 ಕಾಯ್ದೆಗೆ ತಿದ್ದುಪಡಿ ತಂದಿರುವ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರನ್ನು ಕೇವಲ ಅವರ ಮಕ್ಕಳಷ್ಟೇ ಅಲ್ಲ, ಅಳಿಯಂದಿರು ಮತ್ತು ಸೊಸೆಯಂದಿರು ಕೂಡ ಚೆನ್ನಾಗಿ ನೋಡಿಕೊಳ್ಳಬೇಕು. ಅವರು ನೋಡಿಕೊಳ್ಳದೆ ಹೋದರೆ ಅವರು ಕೂಡ ಶಿಕ್ಷೆಗೆ ಅರ್ಹರು ಅಂತ ಹೇಳಿದೆ. ಪಾಲಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆಯ ತಿದ್ದುಪಡಿ ಆಗಿರೋದ್ರಿಂದ ಸರ್ಕಾರವು ವೃದ್ಧರ ಸಾಮಾಜಿಕ ಭದ್ರತೆಯ ವ್ಯಾಪ್ತಿಯನ್ನು ವಿಸ್ತರಿಸಿದೆ. ದೂರದ ಸಂಬಂಧಿಕರನ್ನು ಅವರ ಪೋಷಣೆಗೆ ಹೊಣೆಗಾರರನ್ನಾಗಿ ಮಾಡುತ್ತದೆ. ಪೋಷಕರನ್ನು ತ್ಯಜಿಸಿದವರಿಗೆ ದಂಡ ಮತ್ತು ಜೈಲು ಶಿಕ್ಷೆಯನ್ನು ಹೆಚ್ಚಿಸಿದೆ. ಆರ್ಥಿಕ ಮಿತಿಯನ್ನು ತೆಗೆದುಹಾಕಿದೆ. ಪೋಷಕರ ಪೋಷಣೆಗಾಗಿ 10,000 ರು ನಿಗದಿ ಮಾಡಲಾಗಿದೆ. ಆದಾಗ್ಯೂ ಗ್ರಾಮೀಣ ಪ್ರದೇಶಗಳು ಅಥವಾ ಸಣ್ಣ ಪಟ್ಟಣಗಳಲ್ಲಿ ಇದು ಸಮರ್ಪಕವಾಗಿದ್ದರೆ ದೊಡ್ಡ ನಗರಗಳಲ್ಲಿ ಇದು ತುಂಬ ಕಡಿಮೆಯಾಗಿದೆ ಎಂದು ಕೂಡ ಭಾವಿಸಲಾಗಿದೆ. ಪೋಷಕರಿಗೆ ಪೋಷಣೆಯನ್ನು ಪಾವತಿಸಲು ಸರ್ಕಾರವು ಅತ್ಯಂತ ಕಠಿಣ ಷರತ್ತುಗಳನ್ನು ವಿಧಿಸಿದೆ. ನ್ಯಾಯಾಧೀಕರಣದ ಆದೇಶ ಹೊರತಾಗಿ ಒಬ್ಬ ವ್ಯಕ್ತಿ ಜೀವನಾಂಶವನ್ನು ನೀಡಲು ನಿರಾಕರಿಸಿದರೆ ಬಾಕಿ ಮೊತ್ತವನ್ನು ಪಾವತಿಸುವವರೆಗೂ ಅವನನ್ನು ಜೈಲಿನಲ್ಲಿಡಬಹುದು. 3 ತಿಂಗಳವರೆಗೆ ಜೈಲು ಶಿಕ್ಷೆಗೆ ಗುರಿಯನ್ನಾಗಿ ಮಾಡಬಹುದು. ಪೋಷಕರನ್ನು ಕೈಬಿಡುವ ಶಿಕ್ಷೆಯನ್ನು ಕಠಿಣಗೊಳಿಸಲಾಗಿದೆ. 6 ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು 10,000 ವರೆಗೆ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಇದು ಅಳಿಯ ಮತ್ತು ಸೊಸೆಗೂ ಕೂಡ ಅನ್ವಯಿಸುತ್ತೆ ಅಂತ ಹೇಳಿ ತಿಳಿಸಲಾಗಿದೆ. ಮಕ್ಕಳು ಎಂಬ ವ್ಯಾಖ್ಯಾನದಲ್ಲಿ ಸೊಸೆ ಮತ್ತು ಅಳಿಯನನ್ನು ಸೇರಿಸಲಾಗಿದೆ. ಅಂದರೆ ಇಲ್ಲಿಯವರೆಗೂ ಒಬ್ಬ ಮಗಳು, ಮಗ, ಮೊಮ್ಮಗ ಅಥವಾ ಮೊಮ್ಮಗಳು ಈ ರೀತಿಯ ಹಿರಿಯ ನಾಗರಿಕರ ಆರೈಕೆಯ ಜವಾಬ್ದಾರಿಯನ್ನು ಹೊಂದಿದ್ದರು. ಆದರೆ ಈಗ ಸೊಸೆ, ಅಳಿಯ, ಪೋಷಕರ ಮೂಲಕ ಅಪ್ರಾಪ್ತ ವಯಸ್ಕ ಅಥವಾ ಮಕ್ಕಳಿಲ್ಲದ ವೃದ್ಧರ ಸಂಬಂಧಿ ಅಥವಾ ಆರೈಕೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆಯ ತಿದ್ದುಪಡಿ ಮಸೂದೆ 2018 ಅಂತಿಮಗೊಳಿಸಿ ಹಿರಿಯ ನಾಗರಿಕರಿಗೆ ಉತ್ತಮ ಆರೈಕೆ ಮತ್ತು ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಶಾಸನವು 2007 ಕಾಯ್ದೆಯ ಅನೇಕ ಷರತ್ತುಗಳನ್ನು ಈ ಮೂಲಕ ತಿದ್ದುಪಡಿ ಮಾಡಲಾಗಿತ್ತು. ಈ ಹಿರಿಯ ನಾಗರಿಕರ ಮಸೂದೆ ಜಾರಿಗೆ ಬರಲಿಕ್ಕೆ ಕಾರಣನೇ ಇದು. ಹಿರಿಯರನ್ನು ಅವರ ಆಸ್ತಿಯನ್ನು ಬರೆಸ್ಕೊಂಡ ನಂತರ ಅವರನ್ನು ವೃದ್ಧಾಶ್ರಮಗಳಿಗೆ ಕಳಿಸುವಂಥದ್ದು ಅಥವಾ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ನೀಡದೆ ವಂಚನೆ ಮಾಡುವಂಥದ್ದು. ಇದರಲ್ಲಿ ಮಗ ಮಗಳು ಅಂತಲೇ ಅಲ್ಲ, ಅಳಿಯ ಸೊಸೆಯನ್ನು ಕೂಡ ಎಲ್ಲರೂ ಸಮಾನ ಪಾಲುದಾರರು. ಅವರ ಆಸ್ತಿಯಲ್ಲಿ ಹೇಗೆ ಎಲ್ಲರೂ ಸಮಾನವಾಗಿ ಹಕ್ಕನ್ನು ಕೇಳ್ತಾರೋ ಅದೇ ರೀತಿ ಅವರ ಶುಶ್ರೂಷೆಯಲ್ಲೂ ಕೂಡ ಎಲ್ಲರೂ ಸಮಾನರು ಅಂತೇಳಿ ಈ ಮೂಲಕ ತಿಳಿಸಲಾಗ್ತಾ ಇದೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.